second semester paper social work research and statistics unit 1 topic variables. ಸೊ ವೇರಿಯಬಲ್ ಅನ್ನೋದು ರಿಸರ್ಚ್ ಅಲ್ಲಿ ತುಂಬಾ ಮುಖ್ಯ. ಕಾನ್ಸೆಪ್ಟ್ ಮತ್ತೆ ಕನ್ಸ್ಟ್ರಕ್ಟ್ ನ ರಚಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಮಾಡ್ಬೇಕಾಗಿರೋದೆ ವೇರಿಯಬಲ್ ಬಗ್ಗೆ. ಸೊ ಹಂಗಾದ್ರೆ ವೇರಿಯಬಲ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ವೇರಿಯಬಲ್ಸ್ ಆರ್ ಪಾರ್ಟ್ ಆಫ್ ಕಾನ್ಸೆಪ್ಟ್ ಇನ್ ರಿಸರ್ಚ್. ಸಂಶೋಧನೆಯಲ್ಲಿ ಪರಿಕಲ್ಪನೆಯ ಭಾಗವಾಗಿ ವೇರಿಯಬಲ್ ನ ನಾವು ನೋಡ್ತೀವಿ. ಅಂದ್ರೆ ವೇರಿಯಬಲ್ ಅಂದ್ರೆ ಕನ್ನಡದಲ್ಲಿ ಚಲನ ಪರಿಮಾಣಾತ್ಮಕ ಅಂತ ಕರಿತೀವಿ. ಆದ್ರೆ ಆ ತರ ಎಕ್ಸಾಕ್ಟ್ ಆಗಿ ನೀವು ವೇರಿಯಬಲ್ ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಅದು ಅರ್ಥ ಆಗಲ್ಲ ಆ ಪದ ಕೇಳಿದ್ರೆ. ವೇರಿಯಬಲ್ ಅಂದ್ರೆ ಆ ಪದದಲ್ಲೇ ಇದೆ, ವೇರಿ ಅಂದ್ರೆ ಬದಲಾಗುವಂತಹ ಅಂಶವನ್ನ ನಾವು ವೇರಿಯಬಲ್ ಅಂತ ಕರಿತೀವಿ ಅಂತ. ವೇರಿಯಬಲ್ ವಿಚ್ ಮೆಜರ್ಸ್ ದ ಕಾನ್ಸೆಪ್ಟ್ ಇನ್ ರಿಸರ್ಚ್. ಒಂದು ಸಂಶೋಧನೆಯ ಅಧ್ಯಯನದಲ್ಲಿ ಪರಿಕಲ್ಪನೆಗಳನ್ನ, ಈಗ ಫಾರ್ ಎಕ್ಸಾಂಪಲ್ ಎಜುಕೇಶನ್ ಇನ್ ರೂರಲ್ ಏರಿಯಾ ಅಂತ ಅನ್ಕೊಳ್ಳೋಣ, ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಟುವರ್ಡ್ಸ್ ಲರ್ನಿಂಗ್, ಆ ತರ ಒಂದು ಕಾನ್ಸೆಪ್ಟ್ ನ ಮಾಡ್ಕೊಂಡಿರ್ತೀವಿ. ಆಗ ಆ ಕಾನ್ಸೆಪ್ಟ್ ನ ನಾವು ಡೈರೆಕ್ಟ್ ಆಗಿ ಅಳಿಯಕ್ಕಾಗಲ್ಲ. ಈಗ ಎಜುಕೇಶನ್ ಇನ್ ರೂರಲ್ ಏರಿಯಾ ಅಂದ್ರೆ ನೀವು ಅದನ್ನ ನೇರವಾಗಿ ಹೆಂಗ್ ಹೇಳ್ತೀರಾ, ಅದ್ ಹೆಂಗಿದೆ ಏನು ಅಂತ. ಸೊ ಅದಕ್ಕೊಂದಷ್ಟು ಅಂಶಗಳು ಬೇಕಲ್ವಾ, ಆ ಅಂಶಗಳನ್ನೇ ನಾವು ವೇರಿಯಬಲ್ ಅಂತ ಕರಿತೀವಿ. ಆ ಎಜುಕೇಶನ್ ಕಾನ್ಸೆಪ್ಟ್ ನ ಅಳಿಯಕ್ಕೆ ಇರುವಂತಹ ಒಂದು ಮಾಪಕ, ನಮ್ಗೆ ಇರುವಂತಹ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ನಾವು ವೇರಿಯಬಲ್ ಅಂತ ಕರಿತೀವಿ. ಎ ವೇರಿಯಬಲ್ ಈಸ್ ಎನಿ ಪ್ರಾಪರ್ಟಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಎ ನಂಬರ್ ಆರ್ ಎ ಕ್ವಾಂಟಿಟಿ that increase or decrease over a time, can take on different values as opposed to constants such as n that do not vary in different situations. Constants ಅಂದ್ರೆ ಒಂದು ಬದಲಾಗದೇ ಇರುವಂತ ಅಂಶ ಅಂತ. ಯಾವುದೇ ಪರಿಸ್ಥಿತಿಲೂ ಬದಲಾಗಲ್ಲ. ಅದಕ್ಕೆ ತದ್ವಿರುದ್ಧವಾಗಿ ಒಂದಷ್ಟು ಮೌಲ್ಯಗಳು, ಸಂಖ್ಯೆಗಳು, ಗುಣಗಳು, ಪರಿಣಾಮಗಳು, ಲಕ್ಷಣಗಳು, ಕೆಲವು ಅಂಶಗಳು ಒಂದೊಂದು ಪರಿಸ್ಥಿತಿಗೆ ತಕ್ಕಂತೆ ಬದಲಾಗ್ತಾ ಹೋಗುತ್ತೆ. ಪರಿಸ್ಥಿತಿಗೆ ಅನುಗುಣವಾಗಿ ತನ್ನನ್ನ ತಾವು ಬದಲಾಯಿಸ್ಕೊಂಡು ಹೋಗುತ್ತವೆ ಒಂದಷ್ಟು ಸಮಯದ ಮೇಲೆ. ಉದಾಹರಣೆ ವಯಸ್ಸು, ಲಿಂಗ, ಆದಾಯ, ಸಾಮಾಜಿಕ ಅಂತಸ್ತು, ಇವೆಲ್ಲ ಸಮಯ ಒಂದಷ್ಟು ಸಮಯ ಆದ್ಮೇಲೆ ಪರಿಸ್ಥಿತಿಯಿಂದ ಪರಿಸ್ಥಿತಿಗೆ, ವ್ಯಕ್ತಿಯಿಂದ ವ್ಯಕ್ತಿಗೆ ವಿಭಿನ್ನವಾಗಿರುತ್ತೆ. ಸೊ ಅಧ್ಯಯನದಲ್ಲಿ ಆ ರೀತಿಯಲ್ಲಿ ಈಗ ಎಜುಕೇಶನ್ ನ ನೀವು ಅಳಿಬೇಕಾದ್ರೆ, ಒಂದು ರೂರಲ್ ಏರಿಯಾದಲ್ಲಿ ಏಜ್, ಯಾವ ಏಜ್ ಅವರು ಎಜುಕೇಶನ್ ಅಲ್ಲಿ ಇದ್ದಾರೆ, ಇನ್ಕಮ್, ಎಷ್ಟು ಇನ್ಕಮ್ ಇರೋರು ಎಜುಕೇಶನ್ ಅಲ್ಲಿ ಬರ್ತಾ ಇದ್ದಾರೆ, ಬರ್ತಾ ಇಲ್ಲ. ಸೊ ಈ ತರ ವೇರಿಯಬಲ್ ಅನ್ನೋದು ಒಂದು ಪರಿಸ್ಥಿತಿಗೆ ತಕ್ಕಂತೆ ಬದಲಾಗುವ ಅಂಶವನ್ನ ಸೂಚಿಸುವಂತದ್ದು ಅಂತ ಅರ್ಥ ಮಾಡ್ಕೋಬಹುದು. ವೇರಿಯಬಲ್ ರೆಪ್ರೆಸೆಂಟ್ಸ್ ಎ ಮೆಜರಬಲ್ ಅಟ್ರಿಬ್ಯೂಟ್ ದಟ್ ಚೇಂಜಸ್ ಓವರ್ ವೇರಿಯಸ್ ಅಕ್ರಾಸ್ ಡಿಫರೆಂಟ್ ಸರ್ಕಮ್ಸ್ಟೆನ್ಸಸ್. ವಿಭಿನ್ನ ಸನ್ನಿವೇಶಗಳಲ್ಲಿ ಬದಲಾವಣೆಯನ್ನು ಬೀರುವಂತಹ ಒಂದಷ್ಟು ಮೌಲ್ಯಗಳನ್ನೇ ನಾವು ವೇರಿಯಬಲ್ ಅಂತ ಕರಿಬಹುದು. ಸೊ ಈಗ ಆಗ್ಲೇ ಹೇಳಿದಂಗೆ, ಒಂದು ಸನ್ನಿವೇಶದಲ್ಲಿ ಇದ್ದಂಗೆ ಇನ್ನೊಂದು ಸನ್ನಿವೇಶದಲ್ಲಿ ಇರಲ್ಲ, ಇವತ್ತಿದ್ದಂಗೆ ನಾಳೆ ಇರಲ್ಲ, ಈ ತಿಂಗಳಿದ್ದಂಗೆ ನೆಕ್ಸ್ಟ್ ತಿಂಗಳಿರಲ್ಲ. ಆ ರೀತಿಯ ಬದಲಾಗುವಂತ ಅಂಶವನ್ನೇ ನಾವು ವೇರಿಯಬಲ್ ಅಂತ ಕರಿತೀವಿ. ನೆಕ್ಸ್ಟ್, ಆಸ್ ಎ ನೇಮ್ ಅಪ್ಲೈಸ್, ಸಮಥಿಂಗ್ ದಟ್ ವೇರೀಸ್ ಏಜ್, ಸೆಕ್ಸ್, ಇನ್ಕಮ್, ಎಕ್ಸ್ಪೆನ್ಸಸ್, ಫ್ಯಾಮಿಲಿ ಸೈಜ್, ಕಂಟ್ರಿ ಆಫ್ ಬರ್ತ್ ಎಕ್ಸೆಟ್ರಾ. ಸೊ ಉದಾಹರಣೆಗಳು ನೀವು ನೋಡುವಾಗ ನಮ್ಮ ಎಲ್ಲಾ ಅಧ್ಯಯನಗಳಲ್ಲೂ ಈ ವೇರಿಯಬಲ್ಗಳನ್ನ ಇಟ್ಕೊಳ್ತೀವಿ. ಏಜು, ಸೆಕ್ಸು, ಇನ್ಕಮ್ಮು, ಆನ್ಯುವಲ್ ಇನ್ಕಮ್ಮು, ಫ್ಯಾಮಿಲಿ ಸೈಜು, ಮತ್ತೆ ಕಂಟ್ರಿ, ಯಾವ ಕಂಟ್ರಿ ಅಥವಾ ಯಾವ ಊರಲ್ಲಿ ಹುಟ್ಟಿರೋದು, ಈ ಥರನ್ನೆಲ್ಲ ನಾವು ಇಟ್ಕೊಳ್ತೀವಿ. ಇದು ಒಬ್ಬರಿಂದ ಇನ್ನೊಬ್ರಿಗೆ ಬೇರೆ ಆಗುತ್ತೆ. ನಾವು 50 ಜನನ ಮಾತಾಡ್ಸಿದ್ರೆ 50 ಜನನು ಬೇರೆ ಬೇರೆ ಕಡೆ ಇರೋರು ಹೇಳ್ಬೋದು, ಬೇರೆ ಬೇರೆ ವಯಸ್ಸವರು, ಬೇರೆ ಬೇರೆ ಲಿಂಗದವರು. ಸೊ ಇಂಥ ಅಂಶನ ನಾವು ವೇರಿಯಬಲ್ ಅಂತ ಕರಿತೀವಿ.
ಈಚ್ ಆಫ್ ದಿಸ್ ಪ್ರಾಪರ್ಟಿ ವೇರಿ ಆರ್ ಡಿಫರ್ಸ್ ಫ್ರಮ್ ಒನ್ ಇಂಡಿವಿಜುವಲ್ ಟು ಅನದರ್. ಆಗ್ಲೇ ಹೇಳ್ದಂಗೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಈ ಬದಲಾಗುವ ಲಕ್ಷಣಗಳನ್ನೇ ನಾವು ವೇರಿಯಬಲ್ ಎಂದು ಕರೆಯುತ್ತೇವೆ ಅಂತ. ವೇರಿಯಬಲ್ ಆರ್ ಮ್ಯಾಗ್ನಿಟ್ಯೂಡ್ ವಿಚ್ ಆರ್ ಡೈರೆಕ್ಷನ್ ಇನ್ ರಿಸರ್ಚ್. ಸಂಶೋಧನೆಯಲ್ಲಿ ಸೂಕ್ತ ನಿರ್ದೇಶನವನ್ನು ನೀಡುವಂತಹ ವ್ಯಾಪ್ತಿಯನ್ನು ವೇರಿಯಬಲ್ಗಳು ಸೂಚಿಸುತ್ತವೆ. ಅಂದ್ರೆ ಸಂಶೋಧನೆ ಯಾವ ದಾರಿಯಲ್ಲಿ ಸಾಗಬೇಕು, ಹೇಗೆ ನಾವು ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳ್ಬೇಕು, ಹೇಗೆ ಅಳಿಬೇಕು ಅನ್ನೋದನ್ನ ಸೂಚಿಸುವಂತದ್ದೇ ವೇರಿಯಬಲ್ ಅಂತ ಹೇಳ್ಬೋದು. ನೆಕ್ಸ್ಟ್, ಟೈಪ್ಸ್ ಆಫ್ ವೇರಿಯಬಲ್ಸ್. ವೇರಿಯಬಲ್ಗಳ ವಿಧಗಳು. ಮೊದಲನೇದು ಕ್ವಾಲಿಟೇಟಿವ್ ವೇರಿಯಬಲ್ಸ್, ಗುಣಾತ್ಮಕ ವೇರಿಯಬಲ್. ಆ ಹೆಸರಲ್ಲೇ ಇದೆ, ದಟ್ ಎಕ್ಸ್ಪ್ರೆಸ್ ದ qualitative attributes such as religion, race, gender, social status, etc. ಅಂದ್ರೆ ಒಂದು ಅಂಶಗಳು ಗುಣಾತ್ಮಕ ಲಕ್ಷಣಗಳನ್ನ ಸೂಚಿಸುತ್ತವೆ. ಈಗ ಧರ್ಮ, ಯಾವ ಧರ್ಮ, ಲಿಂಗ, ಯಾವ ಲಿಂಗ, ಜಾತಿ, ಮತ್ತೆ ಯಾವ ವರ್ಗ, ಮೇಲ್ವರ್ಗನ ಕೆಳವರ್ಗನ, ಯಾವ ಊರಲ್ಲಿ ವಾಸಿಸೋದು. ಸೊ ಇವುಗಳೆಲ್ಲ ಗುಣಾತ್ಮಕ ವೇರಿಯಬಲ್ ಅಂತ ಕರಿತೀವಿ. ಆಲ್ಸೋ ರೆಫರ್ಸ್ ಟು ಆಸ್ ಕ್ಯಾಟಗಾರಿಕಲ್ ವೇರಿಯಬಲ್, ಅಂದ್ರೆ ವರ್ಗೀಕೃತ ವೇರಿಯಬಲ್ ಅಂತ ಕೂಡ ಇದನ್ನ ಕರಿತೀವಿ. ಎಕ್ಸಾಂಪಲ್, ದ ವೇರಿಯಬಲ್ ಆಫ್ ಸೆಕ್ಸ್ ಹ್ಯಾಸ್ 2 characters, distinct character is male and female and others. Since the value of this are expressed in categories. ಈಗ ಲಿಂಗ ಅಂದ್ರೆ ಸ್ತ್ರೀ ಮತ್ತೆ ಪುರುಷ ಎರಡು ಬೇರೆ ಬೇರೆ ವಿಭಾಗಗಳಿದೆ, ಅದಕ್ಕೆ ಇದನ್ನ ವರ್ಗೀಕೃತ ವೇರಿಯಬಲ್ ಅಂತ ಕೂಡ ಕರಿತೀವಿ. ಸಿಮಿಲಿ, ಪ್ಲೇಸ್ ಆಫ್ ರೆಸಿಡೆನ್ಸ್, ನಾವ್ ಎಲ್ಲಿ ವಾಸಿಸ್ತೀವಿ, ನಗರನ ಅಥವಾ ಗ್ರಾಮೀಣ ಪ್ರದೇಶನ, ಇವುಗಳನ್ನ ಕ್ಯಾಟಗಾರಿಕಲ್ ವೇರಿಯಬಲ್ ಅಂತ ಕೂಡ ಕರಿತೀವಿ. ಎರಡನೇದು ಕ್ವಾಂಟಿಟೇಟಿವ್ ವೇರಿಯಬಲ್, ಪರಿಮಾಣಾತ್ಮಕ ಅಥವಾ ಪ್ರಮಾಣಾತ್ಮಕ ವೇರಿಯಬಲ್. ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ನ್ಯೂಮರಿಕ್ ವೇರಿಯಬಲ್, ಸಂಖ್ಯಾತ್ಮಕ ವೇರಿಯಬಲ್ ಅಂತ ಕೂಡ ಕರಿತೀವಿ. ಆರ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ನಂಬರ್ಸ್, ಸಂಖ್ಯೆಗಳ ಆಧಾರದ ಮೇಲೆ ಅಳೆಯುವಂಥದ್ದು. ಎಕ್ಸಾಂಪಲ್, ಪರ್ಸನ್ಸ್ ಏಜ್, ಆನ್ಯುಯಲ್ ಇನ್ಕಮ್. ಒಬ್ಬ ವ್ಯಕ್ತಿಯ ವಯಸ್ಸನ್ನ ನಾವು ಸಂಖ್ಯೆಗಳ ಆಧಾರದ ಮೇಲೆ ಗುರುತಿಸ್ತೀವಿ. ಅವನ ಆದಾಯವನ್ನ ಎಷ್ಟು ಸಾವಿರ, ಎಷ್ಟು ಅಂತ ಅಂಕೆ ಸಂಖ್ಯೆಗಳ ಮೂಲಕ ಅಳಿತೀವಿ. ಇಂಥದನ್ನ ಸಂಖ್ಯಾತ್ಮಕ ಪರಿಮಾಣಾತ್ಮಕ ವೇರಿಯಬಲ್ ಅಂತ ಕರಿತೀವಿ. ಇವುಗಳನ್ನು ಕೂಡ ನಾವು ಇಟ್ಕೊಳ್ತೀವಿ ಅಧ್ಯಯನದಲ್ಲಿ. ಎರಡನೇದು ಡಿಸ್ಕ್ರೀಟ್ ವೇರಿಯಬಲ್, ರಿಸ್ಟ್ರಿಕ್ಟೆಡ್ ಟು ಸರ್ಟನ್ ವ್ಯಾಲ್ಯೂಸ್ ಯೂಶಲಿ ಬಟ್ ನಾಟ್ ನೆಸೆಸರಿಲಿ ಕನ್ಸಿಸ್ಟ್ ಆಫ್ ಹೋಲ್ ನಂಬರ್ಸ್ ಸಚ್ ಆಸ್ ಫ್ಯಾಮಿಲಿ ಸೈಜ್, ನಂಬರ್ ಆಫ್ defect items in a box, are often the result of enumeration or counting. Example, the number of accidents in 12 months, the number of patients admitted to hospital over a specified period of time. So ಈ discrete variable ಅಂದ್ರೆ ನಮ್ಗೆ ಎಕ್ಸಾಕ್ಟ್ ನಂಬರ್ ಹೇಳಕ್ಕಾಗಲ್ಲ, ನಿರ್ದಿಷ್ಟ ಸಂಖ್ಯೆ ಹೇಳಕ್ಕಾಗಲ್ಲ, ಆದ್ರೂ ಕೂಡ ಒಂದಷ್ಟನ್ನ ಗುರುತಿಸಬಹುದು. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಎಷ್ಟು ಇತ್ತು ಅಂತ. ಉದಾಹರಣೆ, ಆಕ್ಸಿಡೆಂಟ್, ಇದನ್ನ ನಾವು ಹೇಳಕ್ಕಾಗಲ್ಲ, ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ, ಸುಮಾರು ಅಂತ ಹೇಳ್ಬೋದು. ಮತ್ತೆ ಈಗ ಫ್ಯಾಮಿಲಿ ಸೈಜ್ ಅನ್ನ 4 ಜನ 5 ಜನ ಅಂತ ಹೇಳ್ಬೋದು, ಇವತ್ತು 4.5 3.5 ಅಂತ ಹೇಳಕ್ಕಾಗಲ್ಲ. ಅಂತದನ್ನ ನಾವು ಡಿಸ್ಕ್ರೀಟ್ ವೇರಿಯಬಲ್ ಅಂತ ಕರಿತೀವಿ. ನೆಕ್ಸ್ಟ್, ಫೋರ್ತ್ ಒನ್, ಕಂಟಿನ್ಯೂಸ್ ವೇರಿಯಬಲ್ ಈಸ್ ಒನ್ ದಟ್ ಮೇ ಟೇಕ್ an infinite number or intermediate values along with specified intervals. ನಿರ್ದಿಷ್ಟ ಅವಧಿಯಲ್ಲಿ ಒಂದಷ್ಟು ಮೌಲ್ಯಗಳು ಅಸಂಖ್ಯಾತ ಮೌಲ್ಯಗಳನ್ನು ಸೂಚಿಸುತ್ತವೆ. ಅದು ಎಷ್ಟು ಅಂತ ಹೇಳಕ್ಕಾಗಲ್ಲ ನಿರ್ದಿಷ್ಟವಾಗಿ. ಆ ರೀತಿಯಂತ ಒಂದಷ್ಟು ಅಂಶಗಳನ್ನ ಕಂಟಿನ್ಯೂಸ್ ವೇರಿಯಬಲ್ ಅಂತ ಕರಿತೀವಿ. ಎಕ್ಸಾಂಪಲ್, ಶುಗರ್ ಲೆವೆಲ್ ಇನ್ ದ ಬಾಡಿ, ಹ್ಯೂಮನ್ ಬಾಡಿ, ಬ್ಲಡ್ ಪ್ರೆಷರ್ ರೀಡಿಂಗ್
temperature, height, weight of the human body, rate of bank interest. ಅಂದ್ರೆ ಇವುಗಳನ್ನೆಲ್ಲ ನಾವು ಇಷ್ಟೇ ಅಂತ ಹೇಳಕ್ಕಾಗಲ್ಲ, ಮತ್ತೆ ನಾವು ಸರಿಯಾದ ಎಲ್ಲರಿಗೂ ಒಂದೇ ತರ ಇರುತ್ತೆ ಅಂತ ಹೇಳಕ್ಕಾಗಲ್ಲ, ಅಥವಾ ಇಂಥದೇ ನಾರ್ಮಲ್ ಅಬ್ನಾರ್ಮಲ್ ಅಂತ ಹೇಳಕ್ಕಾಗಲ್ಲ. ಈಗ BP ಶುಗರ್ ಚೆಕ್ ಮಾಡೋದು, ಟೆಂಪರೇಚರು ಇಷ್ಟು ಡಿಗ್ರಿ ಅಂತ ಹೇಳೋದು, ಇವೆಲ್ಲವೂ ಕೂಡ ಕಂಟಿನ್ಯೂಸ್, ಅದು ಅಸಂಖ್ಯ, ಎಣ್ಸಕ್ಕಾಗಲ್ಲ ಇದಿಷ್ಟೇ ಅಷ್ಟೇ ಅಂತ. ನೀವು ಒಂದು 5 ನಿಮಿಷ ಬಿಟ್ಟು ಮತ್ತೆ ಚೆಕ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ವೇರಿ ಆಗಿರುತ್ತೆ. ಆ ರೀತಿಯಾದಂಥದ್ದು ಅಂತ ಕಂಟಿನ್ಯೂಸ್ ವೇರಿಯಬಲ್ ಇದು. 5th ಒನ್ ಇಂಡಿಪೆಂಡೆಂಟ್ ವೇರಿಯಬಲ್. ಇದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಸ್ವಾವಲಂಬಿ ಅಥವಾ ಸ್ವಾವಲಂಬನ ವೇರಿಯಬಲ್ಗಳು. ದಟ್ ವೇರಿಯಬಲ್ ದಟ್ ಈಸ್ ಯೂಸ್ಡ್ ಟು ಡಿಸ್ಕ್ರೈಬ್ ಆರ್ ಮೆಜರ್ ದ ಫ್ಯಾಕ್ಟರ್ಸ್ that is assumed caused or at least to influence the problem or outcome is called an independent variable. ಅಂದ್ರೆ ಒಂದು ಸಮಸ್ಯೆಯ ಬಗ್ಗೆ ಅಥವಾ ಒಂದಷ್ಟು ಅಂಶಗಳ ಬಗ್ಗೆ ನಾವೇನು ಚರ್ಚಿಸ್ತೀವಿ ಅಥವಾ ಅಧ್ಯಯನದಲ್ಲಿ ತಗೊಳ್ತೀವಿ, ಆ ಒಂದು ಸಮಸ್ಯೆಯನ್ನ ಸೂಚಿಸುವಂಥದ್ದು, ಆ ಸಮಸ್ಯೆಗೆ ಕಾರಣ ಆಗುವಂತ ಅಂಶಗಳನ್ನ ಹೇಳುವಂಥದ್ದನ್ನ ಇಂಡಿಪೆಂಡೆಂಟ್ ವೇರಿಯಬಲ್. ಇದು ಬದಲಾಗಲ್ಲ, ಇದು ಯಾವುದೇ ಕಾರಣಕ್ಕೂ ಬದಲಾಗದೆ ಇರುವಂತ ವೇರಿಯಬಲ್ಗಳು. ಅಂದ್ರೆ ಸಮಸ್ಯೆನೇ ಹೇಳ್ತವೆ ಹೊರತು ಮತ್ತೊಂದ್ರ ಮೇಲೆ ಇದು ಪ್ರಭಾವ ಬೀರಲ್ಲ, ಅಂತದನ್ನ ಇಂಡಿಪೆಂಡೆಂಟ್ ವೇರಿಯಬಲ್ ಅಂತ ಕರಿತೀವಿ. ಎಕ್ಸಾಂಪಲ್, ಲೋ ಇಂಟೇಕ್ ಆಫ್ ಫುಡ್ ಕಾಸ್ ಅಂಡರ್ ವೇಟ್. ಸ್ಮೋಕಿಂಗ್ ಎನ್ಹಾನ್ಸಸ್ ದ ರಿಸ್ಕ್ ಆಫ್ ಲಂಗ್ ಕ್ಯಾನ್ಸರ್. ಅಂದ್ರೆ ಇಲ್ಲಿ ಫಸ್ಟ್ ಇದೆ ನೋಡಿ, ಲೋ ಇಂಟೇಕ್ ಆಫ್ ಫುಡ್, ಅದು ಸಮಸ್ಯೆನ ಹೇಳ್ತಾ ಇದೆ, ಔಟ್ಕಮ್ ಏನು ಅಂತ ಹೇಳುತ್ತೆ ಅಂತ. ಎರಡನೇದಲ್ಲಿ ಸ್ಮೋಕಿಂಗ್, ಅಂದ್ರೆ ಸ್ಮೋಕ್ ಮಾಡೋದ್ರಿಂದ, ಧೂಮಪಾನ ಅನ್ನೋದು ಸಮಸ್ಯೆನ ಹೇಳ್ತಾ ಇದೆ, ಅದರಿಂದ ಏನಾಗುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ಇದು ಇಂಡಿಪೆಂಡೆಂಟ್ ವೇರಿಯಬಲ್ಗೆ ಎಕ್ಸಾಂಪಲ್. ಆರನೇದು ಡಿಪೆಂಡೆಂಟ್ ವೇರಿಯಬಲ್, ಅವಲಂಬಿ ಪರಾವಲಂಬಿ ವೇರಿಯಬಲ್. ದ ವೇರಿಯಬಲ್ ದಟ್ ವೇರೀಸ್, that is used to describe or measure the problem or outcome under study is called a dependent variable. In a causal relationship, cause is independent variable and the effect is dependent variable. ಅಂದ್ರೆ ಈಗ ಅವಾಗ್ಲೇ ಹೇಳ್ದಂಗೆ ಪರಾವಲಂಬಿ ವೇರಿಯಬಲ್ ಅಂದ್ರೆ ಮತ್ತೊಂದು ವೇರಿಯಬಲ್ ಮೇಲೆ ಅವಲಂಬನೆ ಆಗಿರೋದು. ಇಲ್ಲಿ ಇಂಡಿಪೆಂಡೆಂಟ್ ವೇರಿಯಬಲ್ ಮೇಲೆ ಅವಲಂಬನೆ ಆಗಿರೋದೇ ಡಿಪೆಂಡೆಂಟ್ ವೇರಿಯಬಲ್. ಉದಾಹರಣೆ, ಮೇಲ್ಗಡೆ ಎಕ್ಸಾಂಪಲ್ ಅಲ್ಲಿ ಲೋ ಇಂಟೇಕ್ ಆಫ್ ಫುಡ್ ಕಾಸಸ್ ಅಂಡರ್ ವೇಟ್ ಅಂತ ಇದೆಯಲ್ಲ, ಲೋ ಇಂಟೇಕ್ ಆಫ್ ಫುಡ್ ಇಂಡಿಪೆಂಡೆಂಟ್ ವೇರಿಯಬಲ್ ಆದ್ರೆ ಅಂಡರ್ ವೇಟ್ ಅನ್ನೋದು ಡಿಪೆಂಡೆಂಟ್ ವೇರಿಯಬಲ್. ಆ ಡಿಪೆಂಡೆಂಟ್ ವೇರಿಯಬಲ್ ಈ ಲೋ ಇಂಟೇಕ್ ಆಫ್ ಫುಡ್ ಮೇಲೆ ನಿಂತಿದೆ. ಅಂದ್ರೆ ಒಂದು ಸಮಸ್ಯೆನ ಹೇಳುವಾಗ ಇನ್ನೊಂದು ವೇರಿಯಬಲ್ ಮೇಲೆ ಇದು ಡಿಸೈಡ್ ಮಾಡುತ್ತೆ, ಒಂದು ಅಂಶ ಇನ್ನೊಂದು ಅಂಶದ ಮೇಲೆ ಪ್ರಭಾವ ಬೀರುತ್ತೆ ಅಂತದನ್ನ. ಎರಡನೇ ಎಕ್ಸಾಂಪಲ್ ಅಲ್ಲಿ ಲಂಗ್ ಕ್ಯಾನ್ಸರ್ ಇದೆಯಲ್ಲ, ಅದು ಡಿಪೆಂಡೆಂಟ್ ವೇರಿಯಬಲ್. ಸ್ಮೋಕಿಂಗ್ ಅನ್ನೋದು ಇಂಡಿಪೆಂಡೆಂಟ್, ಲಂಗ್ ಕ್ಯಾನ್ಸರ್ ಅನ್ನೋದು ಡಿಪೆಂಡೆಂಟ್. ಈ ತರ. ಸೊ ಒಂದು ಅಂಶನ ಕಾರಣ ಮತ್ತು ಪರಿಣಾಮ ಅಂತ ಇರುತ್ತೆ. ಕಾರಣಗಳನ್ನ ಹೇಳೋದು ಇಂಡಿಪೆಂಡೆಂಟ್ ವೇರಿಯಬಲ್, ಪರಿಣಾಮಗಳನ್ನ ಸೂಚಿಸೋದು ಡಿಪೆಂಡೆಂಟ್ ವೇರಿಯಬಲ್ ಅಂತ. ನೆಕ್ಸ್ಟ್ 7, moderating variable. The second independent variable that influences on dependent variable are not originally stated in the study. ಅಧ್ಯಯನದಲ್ಲಿ ನಾವು ಇಟ್ಕೊಂಡಿರಲ್ಲ, ಆದ್ರೂ ಕೂಡ ಎರಡನೇ ಸ್ವಾವಲಂಬನಿ ವೇರಿಯಬಲ್ ಆಗಿ ಈ ಡಿಪೆಂಡೆಂಟ್ ವೇರಿಯಬಲ್ ಮೇಲೆ ಪ್ರಭಾವ ಬೀರುತ್ತೆ. ನಾವು ಸ್ಟಡಿಲ ಅಂಶ ಇಟ್ಕೊಂಡಿರಲ್ಲ, ಆದ್ರೂ ಕೂಡ ಅದು ಪರಿಣಾಮ ಬೀರುತ್ತೆ. ಉದಾಹರಣೆ ಇಲ್ಲಿದೆ, ಎಕ್ಸಾಂಪಲ್, ಟ್ರೈನಿಂಗ್ ಆನ್ ದ ಪರ್ಫಾರ್ಮೆನ್ಸ್ ಆಫ್ ಜಾಬ್. ಇದು ನಮ್ಮ ಅಂಶ ಇರುತ್ತೆ ಅನ್ಕೊಳ್ಳಿ. ಟ್ರೈನಿಂಗ್ ಅನ್ನೋದು ಇಂಡಿಪೆಂಡೆಂಟ್ ವೇರಿಯಬಲ್, ಜಾಬ್ ಪರ್ಫಾರ್ಮೆನ್ಸ್ ಜಾಬ್ ಡಿಪೆಂಡೆಂಟ್ ವೇರಿಯಬಲ್. ಆದ್ರೆ ಇಲ್ಲೊಂದು ಅಂಶ ಇದೆ, ಟೈಪ್ ಆಫ್ ಟ್ರೈನಿಂಗ್, ಇದು ನಾವು ಹೇಳೇ ಇಲ್ಲ, ಆದ್ರೂ ಕೂಡ ಅದು ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ, ಅಂತದನ್ನ ನಾವು ಮಾಡರೇಟಿಂಗ್ ವೇರಿಯಬಲ್ ಅಂತ ಕರಿತೀವಿ. ನೆಕ್ಸ್ಟ್ ಎಕ್ಸ್ಟ್ರೇನಿಯಸ್ ವೇರಿಯಬಲ್, ಬಾಹ್ಯ ಅಂತ ಕರಿತೀವಿ.
Those variable are not part of the study would affect on the variables. ಅಧ್ಯಯನದ ಭಾಗವಾಗದೇ ಇರುವಂತ ಅಂಶಗಳ ಮೇಲೆ ಪ್ರಭಾವ ಬೀರುತ್ತೆ, ವೇರಿಯಬಲ್ ಮೇಲೆ ಪ್ರಭಾವ ಬೀರುತ್ತೆ. ಎಕ್ಸಾಂಪಲ್, ವರ್ಕ್ ಸ್ಟೇಟಸ್ ಆಫ್ ವುಮೆನ್ ಅಂಡ್ ಬ್ರೆಸ್ಟ್ ಫೀಡಿಂಗ್ ಡ್ಯೂರೇಷನ್. ಕಾರ್ಯನಿರ್ವಹಿಸ್ತಾ ಇರುವಂತ ಮಹಿಳೆ, ಉದ್ಯೋಗಸ್ಥ ಮಹಿಳೆ ಎಷ್ಟು ಅವಧಿಯಲ್ಲಿ ಹಾಲುಣಿಸ್ತಾರೆ ಅಂತ. ಇದರಲ್ಲಿ ಲೆವೆಲ್ ಆಫ್ ಎಜುಕೇಶನ್ ಅಂತ ಒಂದು ವೇರಿಯಬಲ್ ಬರುತ್ತೆ. ಅಂದ್ರೆ ಕೆಲವು ಹೆಣ್ಮಕ್ಳಿಗೆ ಅದ್ರ ಬಗ್ಗೆ ಅರಿವಿದ್ದಾಗ, ಶಿಕ್ಷಣ ಇದ್ದಾಗ ಅವ್ರಿಗೆ ಗೊತ್ತಾಗತ್ತೆ ಎಷ್ಟು ಸತಿ ಹಾಲುಣಿಸ್ಬೇಕು ಬೇಡ ಅಂತ. ಈ ಶಿಕ್ಷಣ ಅನ್ನೋದು ನಮ್ ಸ್ಟಡಿಲಿ ಇಲ್ವೇ ಇಲ್ಲ, ಆದ್ರೂ ಕೂಡ ಅದು ಇಂಪಾರ್ಟೆಂಟ್ ಆಗ್ತಾ ಇದೆ. ಇಂಥದ್ದನ್ನ ಎಕ್ಸ್ಟ್ರೇನಿಯಸ್ ವೇರಿಯಬಲ್ ಅಂತ ನಾವು ಕರಿತೀವಿ. ಇದಿಷ್ಟು ಟೈಪ್ಸ್ ಆಫ್ ವೇರಿಯಬಲ್. ಇಲ್ಲಿಗೆ ವೇರಿಯಬಲ್ ಅನ್ನೋದು ಮುಗೀತು. ಸೊ ವೇರಿಯಬಲ್ ಅಂದ್ರೆ ಒಂದು ಕಾನ್ಸೆಪ್ಟ್ ನ ಅಳಿಯಕ್ಕೆ ಇರುವಂತಹ ಒಂದು ಮಾಪಕ ಅಂತ ಹೇಳ್ಬಹುದು. ನೆಕ್ಸ್ಟ್, ಆಪರೇಷನಲ್ ಡೆಫಿನೇಷನ್ ಇನ್ ರಿಸರ್ಚ್ ಅಂದ್ರೆ ಕಾರ್ಯನಿರತ ವ್ಯಾಖ್ಯೆ ಅಂತ ನೀವು ಕೇಳಿದೀರಾ. ಡಿಫೈನ್ ದ ಕಾನ್ಸೆಪ್ಟ್ ಆಫ್ ಟ್ರೈನಿಂಗ್, ಡಿಫೈನ್ ಎಜುಕೇಶನ್ ಅಂದ್ರೆ ಬೇರೆಯವ್ರು ಯಾರ್ಯಾರು ಏನೇನು ಹೇಳಿರ್ತಾರೆ ಅನ್ನೋದನ್ನ ಡೆಫಿನೇಷನ್ ಅಂತೀವಿ. ಆದ್ರೆ ಆಪರೇಷನಲ್ ಡೆಫಿನೇಷನ್ ಅಂದ್ರೆ ಏನು ಅಂತ ನೋಡೋಣ. ಸ್ಪೆಸಿಫೈ ಪ್ರಿಸೈಸ್ಲಿ ಹೌ ಎ ಕಾನ್ಸೆಪ್ಟ್ ವಿಲ್ ಬಿ ಮೆಜರ್ಡ್. ಹೇಗೆ ಒಂದು ಪರಿಕಲ್ಪನೆಯನ್ನು ಅಳಿತೀವಿ, ಪ್ರತ್ಯೇಕವಾಗಿ ನಿಖರವಾಗಿ ಹೇಗೆ ಅಳಿತೀವಿ ಅಂತ ಹೇಳೋದೆ ಆಪರೇಷನಲ್ ಡೆಫಿನೇಷನ್ ಅಂತ. ಸ್ಪೆಸಿಫಿಕಲಿ ಹೌ ದ ವೇರಿಯಬಲ್ ಈಸ್ ಅಬ್ಸರ್ವ್ಡ್ ಆರ್ ಮೆಜರ್ಡ್ ಇನ್ ದ ಸ್ಟಡಿ. ಅಧ್ಯಯನದಲ್ಲಿ ವೇರಿಯಬಲ್ಗಳನ್ನು ಹೇಗೆ ಅವಲೋಕಿಸುತ್ತೇವೆ ಅಥವಾ ಅಳೆಯುತ್ತೇವೆ ಎನ್ನುವುದೇ ಕಾರ್ಯನಿರತ ವ್ಯಾಖ್ಯೆ ಅಂತ ಹೇಳ್ಬೋದು. ದೀಸ್ ಆರ್ ಕಾಂಕ್ರೀಟ್ ಅಂಡ್ ಮೆಜರಬಲ್. ಇದು ಮೂರ್ತವಾದದ್ದು ಮತ್ತು ಅಳೆಯಬಹುದಾದಂಥದ್ದು. ಇಟ್ ಈಸ್ ದ ಸ್ಟೇಟ್ಮೆಂಟ್ ಆಫ್ ಪ್ರೊಸೀಜರ್ ದಟ್ ರಿಸರ್ಚರ್ ಈಸ್ ಗೋಯಿಂಗ್ ಟು ಯೂಸ್ in order to measure a specific variable. ನಿರ್ದಿಷ್ಟ ವೇರಿಯಬಲ್ಗಳನ್ನು ಅಧ್ಯಯನದಲ್ಲಿ ಯಾವ ರೀತಿಯಲ್ಲಿ ಅಳೆಯುತ್ತೇವೆ ಅಥವಾ ಯಾವ ರೀತಿಯಲ್ಲಿ ವ್ಯಾಖ್ಯಾನಿಸುತ್ತೇವೆ ಎಂದು ಹೇಳುವ ಹೇಳಿಕೆಗಳು. ಈಗ ಎಜುಕೇಶನ್ ಇನ್ ರೂರಲ್ ಏರಿಯಾ ಅನ್ನೋ ಕಾನ್ಸೆಪ್ಟ್, ಅದಕ್ಕೆ ಏನ್ ಬೇಕು? ಸ್ಕೂಲು, ಟೈಪ್ ಆಫ್ ಸ್ಕೂಲು, ಏಜ್ ಆಫ್ ಇದು ಅಡ್ಮಿಷನ್ನು, ಮತ್ತೆ ನಂಬರ್ ಆಫ್ ಸ್ಕೂಲು, ನಂಬರ್ ಆಫ್ ಅಡ್ಮಿಷನ್ನು, ಇವೆಲ್ಲ ವೇರಿಯಬಲ್ಗಳು. ಈಗ ನಂಬರ್ ಆಫ್ ಸ್ಕೂಲ್ ಅಂದ್ರೆ ಏನು, ಟೈಪ್ ಆಫ್ ಸ್ಕೂಲ್ ಅಂದ್ರೆ ಏನು ಅಂತ ಹೇಳದೆ ಆಪರೇಷನಲ್ ಡೆಫಿನೇಷನ್. ಅದು ಪ್ರೈವೇಟ್ ಸ್ಕೂಲಾ, ಪಬ್ಲಿಕ್ ಸ್ಕೂಲಾ, ಗೌರ್ಮೆಂಟ್ ಸ್ಕೂಲಾ, ಪ್ರೈವೇಟ್ ಸ್ಕೂಲಾ, ಅಥವಾ ಅಡ್ಮಿಷನ್ ಪರ್ ಇಯರ್ ಅಂದ್ರೆ ಈ ವರ್ಷದಲ್ಲಿ ಎಷ್ಟು ದಾಖಲಾಗಿದೆ. ಈ ರೀತಿ ನಾವು ನಿರ್ದಿಷ್ಟವಾಗಿ ನಿಖರವಾಗಿ ಹೇಳ್ತೀವಲ್ಲ, ಅದನ್ನ ಆಪರೇಷನಲ್ ಡೆಫಿನೇಷನ್, ನಮ್ಮ ಅಧ್ಯಯನಕ್ಕೆ ಬಳಸಿಕೊಳ್ಳುವಂತಹ ವ್ಯಾಖ್ಯೆಗಳನ್ನ ಆಪರೇಷನಲ್ ಡೆಫಿನೇಷನ್ ಅಂತ ಕರಿತೀವಿ. ಈಗ ಎಜುಕೇಶನ್ ಅಂದ್ರೆ ಈಗ ವಿವೇಕಾನಂದ ಅವ್ರು ಹೇಳಿದ್ದಾರೆ, ಮತ್ತೆ ಗಾಂಧೀಜಿ ಅವರು ಹೇಳಿದ್ದಾರೆ, ಇನ್ನು ಬೇರೆ ಬೇರೆ ಗಣ್ಯ ವ್ಯಕ್ತಿಗಳು ಹೇಳಿದ್ದಾರೆ. ಆದ್ರೆ ಎಜುಕೇಶನ್ ನಾನು ನನ್ನ ಅಧ್ಯಯನದಲ್ಲಿ ಯಾವ ರೀತಿ ವ್ಯಾಖ್ಯಾನಿಸ್ತೀನಿ ಅನ್ನೋದೇ ಆಪರೇಷನಲ್ ಡೆಫಿನೇಷನ್. ನೆಕ್ಸ್ಟ್, ಸೊ ಆದಷ್ಟು ಆಪರೇಷನಲ್ ಡೆಫಿನೇಷನ್ ಅಂದ್ರೆ ಏನು, ವೇರಿಯಬಲ್ ಅಂದ್ರೆ ಏನು ಅಂತ ರಿಸರ್ಚ್ ಅಲ್ಲಿ ತಿಳ್ಕೊಳ್ಬೇಕು. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡಿದೀವಿ. ಇದು ತುಂಬಾ ಇಂಪಾರ್ಟೆಂಟ್ ರಿಸರ್ಚ್ ಅಲ್ಲಿ ನಿಮ್ಗೆ. ಓಕೆ, ಥ್ಯಾಂಕ್ ಯು.